Hello friends, welcome back to SPK English Academy. In today's class, we will deal with figures of speech or poetic devices. Figures of speech or poetic devices play a very vital role in all languages. All poets, dramatists, and authors use this technique or this element in their writing or in their work to draw the attention of the readers and to create interest among the readers. These figures of speech or poetic devices play a very vital role in all languages. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ ಮಾಡುತ್ತಾ ಈ ಒಂದು ಕ್ಲಾಸ್ನಲ್ಲಿ ನಾವು ಫಿಗರ್ಸ್ ಆಫ್ ಸ್ಪೀಚ್ ಅಥವಾ ಪೊಯಿಟಿಕ್ ಡಿವೈಸಸ್ ಅಂತಕ್ಕಂಥ ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣ. ಈ ಫಿಗರ್ಸ್ ಆಫ್ ಸ್ಪೀಚ್ ಅಥವಾ ಪೊಯಿಟಿಕ್ ಡಿವೈಸಸ್ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಪ್ರತಿಯೊಂದು ಭಾಷೆಯಲ್ಲಿ ಕೂಡ ಇವತ್ತು ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಮರಾಠಿ ಆಗಿರ್ಬೋದು, ಇನ್ಯಾವುದೇ ಭಾಷೆ ಆಗಿರ್ಬೋದು, ಈ ಎಲ್ಲಾ ಭಾಷೆಗಳಲ್ಲಿ ವಿಶೇಷವಾಗಿ ಪೊಯೆಟ್ರಿ ಅಂತ ಏನು ಹೇಳ್ತೀವಿ ನಾವು, ಆ ಪೊಯೆಟ್ರಿಯಲ್ಲಿ ಇದನ್ನ ಬಹಳಷ್ಟು ಯಥೇಚ್ಛವಾಗಿ ಬಳಸ್ತಾರೆ. ಯಾಕಂತಂದ್ರೆ ಅಲ್ಲಿ ಹೆಚ್ಚು ತಮ್ಮ ಭಾಷೆಯನ್ನ ಆ ಒಂದು ಬರೆದಿರ್ತಕ್ಕಂಥ ಕವಿತೆಯನ್ನ ಎತ್ತಿ ತೋರಿಸುವ ಸಲುವಾಗಿ ಮತ್ತು ಓದುಗರ ಮನಸ್ಸಿನಲ್ಲಿ ಆಸಕ್ತಿಯನ್ನ ಹುಟ್ಟಿಸುವ ಸಲುವಾಗಿ, ಓದುಗರ ಗಮನವನ್ನು ಸೆಳೆಯುವ ಸಲುವಾಗಿ ಈ ಒಂದು ಪೊಯಿಟಿಕ್ ಡಿವೈಸ್ ಅನ್ನ ಬಳಸಿರ್ತಾರೆ. ನೋಡೋಣ, ವಾಟ್ ಈಸ್ ಫಿಗರ್ಸ್ ಆಫ್ ಸ್ಪೀಚ್, ಹೌ ಡಸ್ ದಿಸ್ ಪ್ಲೇ ಅ ವೈಟಲ್ ರೋಲ್ ಇನ್ ಲ್ಯಾಂಗ್ವೇಜಸ್. ಸಿ, figures of speech are extensively and effectively used in poetry to express the idea or feelings of impressive manner. ಈ ಪೊಯೆಟ್ರಿ ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ವಿಶೇಷವಾಗಿ ಪೊಯೆಟ್ರಿಯಲ್ಲಿ, ಕವಿತೆಗಳಲ್ಲಿ ಯಾಕೆ ಬಳಸ್ತಾರೆ ಅಂತಂದ್ರೆ, ಐಡಿಯಾ ಯಾವುದೇ ಒಂದಿರ್ತಕ್ಕಂಥ ವಿಚಾರ ಮತ್ತು ಒಂದು ಭಾವನೆಯನ್ನ ಬಹಳಷ್ಟು ಇಂಪ್ರೆಸಿವ್ ಆಗಿ, ಪ್ರಭಾವಿಕವಾಗಿ ಏನಪ್ಪಾ ಅಂತಂದ್ರೆ ಅಲ್ಲಿ ವ್ಯಕ್ತಪಡಿಸುವ ಸಲುವಾಗಿ ಈ ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ಭಾಷೆಯಲ್ಲಿ ಬಳಸ್ತಾರೆ, ವಿಶೇಷವಾಗಿ ಪೊಯೆಟ್ರಿಯಲ್ಲಿ. ದಿಸ್ ಟರ್ಮ್ ಇಸ್ ಯೂಸ್ಡ್ ಇನ್ ಪೊಯೆಟ್ರಿ ಟು ಗಿವ್ ಮ್ಯೂಸಿಕಲ್ ಇಫೆಕ್ಟ್ and make more figurative to the reader's heart. ಅಂತಂದ್ರೆ ಈ ಒಂದು ಅಂಶವನ್ನ, ಈ ಟರ್ಮ್ ಅನ್ನ, ಫಿಗರ್ಸ್ ಆಫ್ ಸ್ಪೀಚ್ ಅಥವಾ ಪೊಯಿಟಿಕ್ ಡಿವೈಸಸ್ ಅನ್ನ ಪೊಯೆಟ್ರಿಯಲ್ಲಿ ಅಥವಾ ಭಾಷೆಗಳಲ್ಲಿ ಯಾಕೆ ಬಳಸ್ತಾರೆ ಅಂತಂದ್ರೆ, ಅವರ ಭಾಷೆಯನ್ನ, ಅವರ ಲ್ಯಾಂಗ್ವೇಜ್ ಅನ್ನ ಬಹಳಷ್ಟು ಫಿಗರೇಟಿವ್ ಆಗಿ, ಮ್ಯೂಸಿಕಲ್ ಆಗಿ, ಹೆಚ್ಚು ಇಫೆಕ್ಟ್ ಮಾಡುವಾಗೆ, ಪ್ರಭಾವವನ್ನು ಬೀರುವ ಸಲುವಾಗಿ, ಈ ಒಂದು ರೀಡರ್ಸ್ ಹಾರ್ಟ್ಗೆ ಟಚ್ ಆಗುವಾಗೆ, ದಿಸ್ ಫಿಗರ್ಸ್ ಆಫ್ ಸ್ಪೀಚ್ ಯೂಸ್ಡ್ ಇನ್ ಲ್ಯಾಂಗ್ವೇಜ್ ಟು give musical effect and to make their language more figurative and to touch the reader's heart. It also helped the poets and dramatists to create interest among the readers. ಓದುಗರ ಮನಸ್ಸಿನಲ್ಲಿ ಆಸಕ್ತಿಯನ್ನು ಹುಟ್ಟಿಸಲು ಬಳಸ್ತಾರೆ. ಮತ್ತಿನ್ನೊಂದು, ಟು ಡ್ರಾ ದ ಅಟೆನ್ಷನ್ ಆಫ್ ದ ರೀಡರ್ಸ್, ಓದುಗರ ಗಮನವನ್ನ ತಮ್ಮ ಭಾಷೆ, ತಮ್ಮ ವರ್ಕ್ಗಳ ಕಡೆಗೆ, ಕೃತಿಗಳ ಕಡೆಗೆ ಗಮನ ಸೆಳೆಯುವ ಸಲುವಾಗಿ ಈ ಪೊಯೆಟಿಕ್ ಡಿವೈಸಸ್ ಮತ್ತು ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ಬಳಸ್ತಾರೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಫಿಗರ್ಸ್ ಆಫ್ ಸ್ಪೀಚ್ ಗಳನ್ನ ನಾವು ನೋಡ್ತೀವಿ. ದೇರ್ ಆರ್ more than 100 figures of speech in English. So for this purpose, the figures of speech used in English language and also other languages. So how we have to add some different kinds of spices to the dishes to increase the taste of the dishes. In the same way, in languages also, the poets use different types of techniques like figures of speech, images, poetic devices to give more musical effect to their language, to make their language more effective, to draw the attention of the readers.
See the first simile. The first figures of speech is simile. How does this simile is used in English language? See the meaning of simile. What do you mean by simile? As figures of speech which is used to compare two different things having a common quality. ಎರಡು ಬೇರೆ ಬೇರೆವಾಗಿರ್ತಕ್ಕಂಥ ವಸ್ತುಗಳನ್ನು ಎರಡು ಬೇರೆ ಬೇರೆ ಇರತಕ್ಕಂಥ ವಸ್ತುಗಳು ಆ ಎರಡೂ ಬೇರೆ ಬೇರೆ ಇರತಕ್ಕಂಥ ವಸ್ತುಗಳು ಒಂದೇ ಸಾಮಾನ್ಯವಾಗಿರ್ತಕ್ಕಂಥ ಕ್ವಾಲಿಟಿಯನ್ನ ಹೊಂದಿರ್ತವೆ ಅಂತಹ ಲೈನ್ಗಳಿಗೆ ನಾವು ಆ ಲೈನ್ಗಳು ಏನಪ್ಪ ಅಂದ್ರೆ ಸಿಮಿಲಿ ಆಗಿ ಆಗ್ತವೆ ನೋಡಿ ಈ ಫಿಗರ್ಸ್ ಆಫ್ ಸ್ಪೀಚ್ ವಿಚ್ ಇಸ್ ಯೂಸ್ ಟು ಕಂಪೇರ್ ಟು ಡಿಫ್ರೆಂಟ್ ಥಿಂಗ್ಸ್ ಹ್ಯಾವಿಂಗ್ ಎ ಕಾಮನ್ ಕ್ವಾಲಿಟಿ ಎರಡು ವಸ್ತುಗಳಲ್ಲಿ ಒಂದೇ ಕಾಮನ್ ಕ್ವಾಲಿಟಿ ಇರಬೇಕು ಸಾಮಾನ್ಯವಾಗಿರ್ತಕ್ಕಂಥ ಗುಣ ಇರಬೇಕು ನೋಡಿ ಉದಾಹರಣೆಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ನೋಡಿ ಫಸ್ಟ್ ಎಕ್ಸಾಂಪಲ್ ದ ಸೋಲ್ ವಾಸ್ ಲೈಕ್ ಸ್ಟಾರ್ ಅಂಡ್ ಡ್ವೆಲ್ಟ್ ಅಪಾರ್ಟ್ ಸೋಲ್ ಅಂತಕ್ಕಂಥದ್ದನ್ನ ಇಲ್ಲಿ ಸ್ಟಾರ್ಗೆ ಕಂಪೇರ್ ಮಾಡಿದ್ದಾನೆ ಸೆಕೆಂಡ್ ಎಕ್ಸಾಂಪಲ್ ದೀಸ್ ಮ್ಯಾಂಗೋಸ್ ಆರ್ ಆಸ್ ಸ್ವೀಟ್ ಆಸ್ ಹನಿ ಇಲ್ಲಿ ಮ್ಯಾಂಗೋಸ್ ಟೂ ಡಿಫ್ರೆಂಟ್ ಥಿಂಗ್ಸ್ ವಾಟ್ ಆರ್ ದ ಟೂ ಡಿಫ್ರೆಂಟ್ ಥಿಂಗ್ಸ್ ಮ್ಯಾಂಗೋಸ್ ಮತ್ತು ಹನಿ ಅಂತಕ್ಕಂಥವು ಎರಡು ಬೇರೆ ಬೇರೆ ವಸ್ತುಗಳು ಆದ್ರೆ ಈ ಎರಡೂ ಬೇರೆ ಬೇರೆ ವಸ್ತುಗಳಲ್ಲಿ ಇರ್ತಕ್ಕಂಥ ಒಂದು ಕಾಮನ್ ಕ್ವಾಲಿಟಿ ಅಂತಂದ್ರೆ ದಟ್ ಈಸ್ ಸ್ವೀಟ್ ದಟ್ ಈಸ್ ಸ್ವೀಟ್ ಈ ಮ್ಯಾಂಗೋಸ್ ಹೇಗಿದ್ದಾವ ಅಂತಂದ್ರೆ ಹನಿಯಷ್ಟೇ ಸ್ವೀಟ್ ಆಗಿದ್ದಾವೆ ಸಿಮಿಲರ್ ಟು ದ ಸ್ವೀಟ್ನೆಸ್ ಆಫ್ ಹನಿ ಅಂತ ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಈಗ ಹರ್ ಫೇಸ್ ಈಸ್ ಆಸ್ ವೈಟ್ ಎಸ್ ಸ್ನೋ ಫೇಸ್ ಈಸ್ ಆಸ್ ವೈಟ್ ಎಸ್ ಸ್ನೋ ಅಂತ ಹೇಳ್ತೇವೆ ನಾವು ನೋಡಿ ಫೇಸ್ ಟೂ ಡಿಫರೆಂಟ್ ಥಿಂಗ್ಸ್ ಇನ್ ದಿಸ್ ಎಕ್ಸಾಂಪಲ್ಸ್ ಆರ್ ಫೇಸ್ ಅಂಡ್ ಸ್ನೋ ಈ ಫೇಸ್ ಮತ್ತು ಸ್ನೋದಲ್ಲಿ ಇರ್ತಕ್ಕಂಥ ಕಾಮನ್ ಕ್ವಾಲಿಟಿ ಅಂತಂದ್ರೆ ವೈಟ್ ನೋಡ್ಲಿ ಸ್ನೋ ಈಸ್ ಆಲ್ವೇಸ್ ವೈಟ್ ದಿಸ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ವೈಟ್ ಕ್ಯಾರೆಕ್ಟರಿಸ್ಟಿಕ್ whiteness is the characteristics of snow but her face is compared to that of snow ಅಂತಂದ್ರೆ ಅವಳ ಫೇಸ್ ಕೂಡ ಸ್ನೋದ ಹಾಗೆ ಬರ್ಪ್ ಮಂಜಿನ ಹಾಗೆ ವೈಟ್ ಆಗಿದೆ ಅಂತ ಇಲ್ಲಿ ಕವಿ ಕಂಪೇರ್ ಮಾಡಿದ್ದಾನೆ ರಿಯಲಿ ಯಾರದೇ ಫೇಸ್ ಅಷ್ಟು ವೈಟ್ ಆಗಿ ಇರೋದಿಲ್ಲ ಆ ಕವಿಯಲ್ಲಿ ಹೋಲಿಕೆಯನ್ನ ಮಾಡಿ ಹೇಳಿದ್ದಾನೆ ಯಾಕಂತಾರೆ ಮ್ಯೂಸಿಕಲ್ ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡೋ ಸಲುವಾಗಿ ಇಲ್ಲಿ ಕವಿ ಬಳಸಿದ್ದಾನೆ ಲೈನ್ ನೋಡ್ಲಿ ಓ ಮೈ ಲವ್ ಇಸ್ ಲೈಕ್ ಎ ರೆಡ್ ರೆಡ್ ರೋಸ್ ನೋಡ್ಲಿ ಮೈ ಲವ್ ಹೇಗಿದೆ ಅಂತಂದ್ರೆ ರೆಡ್ ರೆಡ್ ರೋಸ್ ಹೌ ದಟ್ ಸಿ ದಿಸ್ ಇಸ್ ದ ನೇಚರ್ ಆಫ್ ದ ರೋಸ್ and characteristics of the rose that is always red so in the same way here the love is also like a red rose ನನ್ನ ಪ್ರೀತಿಯು ಕೂಡ ಆ ರೋಸ್ನಷ್ಟೇ ಕೆಂಪಾಗಿದೆ ಅಂತ ಹೇಳಿ ಕವಿಯಲ್ಲಿ ಕಂಪೇರ್ ಮಾಡಿದ್ದಾನೆ ನೋಡಿ ಲೈಫ್ ಈಸ್ ಲೈಕ್ ಅ ಮಿಯರ್ ಡ್ರೀಮ್ ನೋಡ್ಲಿ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಲೈಫ್ ಮತ್ತು ಡ್ರೀಮ್ ಅಂತಕ್ಕಂಥ ಎರಡು ಬೇರೆ ಬೇರೆ ವಸ್ತುಗಳು ಅದಕ್ಕೀಗ ಹೇಳ್ತಾನೆ ಸಿಮಿಲರ್ ಲೈಫ್ ಅನ್ನೋದು ಹೇಗಿದೆಯಪ್ಪ ಅಂತಂದ್ರೆ ಒಂದು ಕನಸಿದ್ದ ಹಾಗೆ ಅಂತ ಹೇಳಿ ಕವಿ ಹೇಳಿದೆ ಇಲ್ಲಿ ಎಕ್ಸಾಂಪಲ್ಸ್ ಇವು ಸಿಮಿಲಿಗೆ ಮುಖ್ಯವಾಗಿರ್ತಕ್ಕಂಥ ಎಕ್ಸಾಂಪಲ್ಗಳು ಇವು ಅಷ್ಟೆಲ್ಲ ಬೇರೆ ಬೇರೆ ಸಾಕಷ್ಟು ಎಕ್ಸಾಂಪಲ್ಗಳು ಕೂಡ ಇದ್ದಾವೆ ಇನ್ನೊಂದು ವಿಶೇಷವಾಗಿ ನಾವು ನೋಡ್ಬೇಕಂತಂದ್ರೆ simile is always introduced by three words. What are those three words? See, yes, so, and like. So these three words are very very important. If you want to find out simile figures of speech, you just first check whether these three words are used in the given line in the examination in the question paper. If any one of these word is appeared in the line, so you have to confirm that is simile. If there is no any word of these in the line, you have to confirm yourself that it is not simile. ಈ ಮೂರು ವರ್ಡ್ಗಳಲ್ಲಿ ಯಾವುದಾದ್ರೂ ಕೊಟ್ಟಿರ್ತಕ್ಕಂಥ ಲೈನ್ ಅಲ್ಲಿ ಇದ್ರೆ ಅದು ಸಿಮಿಲಿ ಇಲ್ಲದಿದ್ರೆ ಅದು ಸಿಮಿಲಿ ಅಲ್ಲ ಅಂತ ತಾವು ತಿಳಿದುಕೊಳ್ಬೇಕು ನೋಡಿ ಇದು ಕೂಡ ಏನಪ್ಪ ಅಂದ್ರೆ ಕಂಪ್ಯಾರಿಸನ್ ಗೆ ಬಳಸ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಫಿಗರ್ಸ್ ಆಫ್ ಸ್ಪೀಚ್ ಈಗ ಸೆಕೆಂಡ್ ಒನ್
So metaphor and simile both are used in some extent, some same sense. Both figures of speech use it for comparison. You don't get confusion here. See, I will clear the doubt difference between metaphor and simile. See, metaphor is an implied simile in which two different things are treated as one. ಇಲ್ಲಿ ಬೇರೆ ಬೇರೆ ಎರಡು ವಸ್ತುಗಳನ್ನ ಬೇರೆ ಬೇರೆ ಇರ್ತಕ್ಕಂಥ ಎರಡು ವಸ್ತುಗಳನ್ನ ಒಂದೇ ಅಂತ ಹೇಳುವಂತ ಫಿಗರ್ಸ್ ಆಫ್ ಸ್ಪೀಚ್ ಇದೆಯಲ್ಲ ಅದು ಮೆಟಾಫರ್. ಇಟ್ ಹ್ಯಾಸ್ a direct comparison, but in simile there is no direct comparison. It is introduced or it is compared by using so, like, as ಅಂತಂದ್ರೆ. So especially in metaphor figures of speech, two different things are treated as one. We have to say two different things, both are one. But this metaphor has the direct comparison. But simile has not any direct comparison. You know, the difference between metaphor and simile is only the words so and so as like. So especially that simile is introduced by so as like, but this metaphor is compared directly. So this is the main difference between metaphor and simile. But one common quality is there in simile between two different things, but there is no any common quality in metaphor. So this is difference. See the examples. See, revenge is a king of wild justice. Revenge. Revenge is a king of wild justice ಅಂತ ಹೇಳ್ತೇವೆ ನಾವು. ಇಲ್ಲಿ ರಿವೆಂಜ್ ಮತ್ತು ಕಿಂಗ್ ಅಂತಕ್ಕಂಥ ಎರಡು ಬೇರೆ ಬೇರೆ ವಸ್ತುಗಳು. ಅದು ಏನಪ್ಪಾ ಅಂದ್ರೆ ರಿವೆಂಜ್ ಈಸ್ ಕಿಂಗ್. ರಿವೆಂಜ್ ಅನ್ನೋದು ಏನಪ್ಪಾ ಅಂದ್ರೆ ವೈಲ್ಡ್ ಜಸ್ಟಿಸ್ ನ ಕಿಂಗ್ ಅಂತ ಹೇಳ್ತೇವೆ ನಾವು. ಬೇರೆ ಬೇರೆ ವಸ್ತುಗಳನ್ನ ಒಂದೇ ಅಂತ ಹೇಳ್ತೀವಿ. ಸೆಕೆಂಡ್ ಎಕ್ಸಾಂಪಲ್, ಕ್ಯಾಮಲ್ ಇಸ್ ದ ಸಿಪ್ ಆಫ್ ಡೆಸರ್ಟ್. ನೋಡ್ಲಿ, ಕ್ಯಾಮಲ್ ಅಂತಕ್ಕಂಥದ್ದು ಬೇರೆ ಬೇರೆ ವಸ್ತು, ಇಲ್ಲಿ ಡೆಸರ್ಟ್ ಅಂತಕ್ಕಂಥದ್ದು ಒಂದು ಬೇರೆ ಬೇರೆ ಎರಡು ಡಿಫ್ರೆಂಟ್ ಥಿಂಗ್ಸ್ ಇದಾವೆ. ಈ ಕ್ಯಾಮಲ್ ಅನ್ನ ನಾವು ಏನಂತ ಹೇಳ್ತೀವಿ, ಡೆಸರ್ಟ್, ಸಿಪ್ ಆಫ್ ಡೆಸರ್ಟ್, ಮರುಭೂಮಿ ಹಡಗ ಅಂತ ಹೇಳ್ತೀವಿ. ವೈ ದಿಸ್ ಕಂಪ್ಯಾರಿಸನ್ ಡನ್ ಲೈಕ್ ದಿಸ್? ಸೊ ಸಿಪ್ ಈಸ್ ಯೂಸ್ ಟು ಟ್ರಾನ್ಸ್ಪೋರ್ಟ್ ದ ಥಿಂಗ್ಸ್ ಫ್ರಮ್ ಒನ್ ಕಂಟ್ರಿ ಟು ಅದರ್ ಕಂಟ್ರಿ. It is the mode of transport. In the same way, camel is used as a mode of transport in desert. ಈ ಸಿಪ್ ಅನ್ನ ವಸ್ತುಗಳನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಿಸಲಿಕ್ಕೆ ಹೇಗೆ ನಾವು ಸಮುದ್ರ ಮಾರ್ಗಕ್ಕೆ ಉಪಯೋಗಿಸ್ತೀವಲ್ಲ, ಹಾಗೆ ಕೂಡ ಕ್ಯಾಮಲ್ ಅನ್ನು ಕೂಡ ಡೆಸರ್ಟ್ ಅಲ್ಲಿ ಅಲ್ಲಿ ಬೆಳೀತಕ್ಕಂಥ ವಸ್ತುಗಳನ್ನ ಸಾಗಿಸಲಿಕ್ಕೆ ಕ್ಯಾಮಲ್ ಅನ್ನ ಒಂದು ಸಾರಿಗೆಯ ಸಾಧನವಾಗಿ ಬಳಸ್ತಾರೆ. ಅದಕ್ಕೆ ಕ್ಯಾಮಲ್ ಇಸ್ ದ ಸಿಪ್ ಆಫ್ ಡೆಸರ್ಟ್ ಅಂತ ಹೇಳ್ತೇವೆ. ಅಂದ್ರೆ ಕ್ಯಾಮಲ್ ಮತ್ತು ಈ ಡೆಸರ್ಟ್ ಬೇರೆ ಬೇರೆ ವಸ್ತುಗಳು ಅಂತ ಒಂದೇ ಅಂತ ಹೇಳ್ತೀವಿ. ಅಂದ್ರೆ ಮರುಭೂಮಿ ಹಡಗ ಅಂತ ಹೇಳ್ತೀವಿ. ನೋಡಿ, ದ ಚೈಲ್ಡ್ ಈಸ್ ಅ ಟೆಂಡರ್ ಕೋಕೋನಟ್, ದ ನ್ಯೂಸ್ ವಾಸ್ ಅ ಡ್ಯಾಗರ್ ಟು ಹಿಸ್ ಹಾರ್ಟ್. ನೋಡಿ, ದ ನ್ಯೂಸ್ ವಾಸ್ ಡ್ಯಾಗರ್ ಟು ಹಿಸ್ ಹಾರ್ಟ್. ಹಾರ್ಟ್ ಮತ್ತು ಈ ನ್ಯೂಸ್ ಅಂತಕ್ಕಂಥ ಬೇರೆ ಬೇರೆ ಎರಡು ಥಿಂಗ್ಸ್ ಇದಾವೆ. ಅದಕ್ಕೆ ಇದು ನ್ಯೂಸ್ ವಾಸ್ ಡ್ಯಾಗರ್ ಟು ಹಿಸ್ ಹಾರ್ಟ್ ಅಂತಂದ್ರೆ, ವೆನ್ ಹಿ ಹರ್ಡ್ ದ ನ್ಯೂಸ್, ಇಫ್ ದೇರ್ ಇಸ್ ಎನಿ ಸ್ಯಾಡ್ ನ್ಯೂಸ್, ಇಟ್ ಇಸ್ ಲೈಕ್ ಎ ಡ್ಯಾಗರ್ ಟು ಹಿಸ್ ಹಾರ್ಟ್. ಈ ಡ್ಯಾಗರ್ ಅಂದ್ರೆ ಖಡ್ಗ. ಈ ಖಡ್ಗವನ್ನ ತೆಗೆದುಕೊಂಡು ನಾವು ಹಾರ್ಟ್ಗೆ ಇರಿದಾಗ ಎಷ್ಟು ನೋವಾಗ್ತದೆ, ಹೀಗಾಗ್ತದಲ್ಲ, ಹಾಗೆ ಆ ನ್ಯೂಸ್ ಅವನಿಗೆ ಅಷ್ಟು ಹಾರ್ಟ್, ಅವನಿಗೆ ಅಥವಾ ಅವಳಿಗೆ ಅಷ್ಟು ನೋವನ್ನು ಉಂಟು ಮಾಡಿತು. ದ ನ್ಯೂಸ್ ವಾಸ್ ಡ್ಯಾಗರ್ ಟು ಇಸ್ ಹಾರ್ಟ್. ಅಂದ್ರೆ ಎರಡು ಬೇರೆ ಬೇರೆ ವಸ್ತುಗಳನ್ನ ಒಂದೇ ಅಂತ ಹೇಳ್ತೀವಿ. ಸಿ, ಲವ್ ಈಸ್ ಎ ಬ್ಯಾಟಲ್ ಫೀಲ್ಡ್. ಪ್ರೀತಿ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಯುದ್ಧ ಭೂಮಿ ಇದ್ದ ಹಾಗೆ ಅಂತ. ಬೇರೆ ಬೇರೆ ಎರಡು ವಸ್ತುಗಳು. Some other examples, see, laughter is the best medicine, life is a mere dream, a fleeting shadow on a cloudy day. We have used this example in simile also. See, life is a mere dream means andre idu, this is an example metaphor. Life is like a mere dream antandre this is an example for simile. Don't get confusion.
So love is the wild card of existence. Art washes away from the soul the dust of everyday life. Conscience is a man's compass. All the world is stays, the men and women merely players. So see, this is the classical examples taken from Shakespeare's As You Like It ಡ್ರಾಮಾ. ಇಲ್ಲಿ ಏನ್ ಕಂಪೇರ್ ಮಾಡಿದೆ, ಏನ್ ಹೇಳಿದಾನಂತಂದ್ರೆ, ವರ್ಲ್ಡ್ ವರ್ಲ್ಡ್ ಇಡೀ ಜಗತ್ ಅನ್ನೋದೇನಪ್ಪಾ ಅಂತಂದ್ರೆ ಒಂದು ಸ್ಟೇಜ್, ನಾಟಕದ ಸ್ಟೇಜ್ ಇದ್ದಾಗೆ ಅಂತ ಇಲ್ಲಿ. ಅಲ್ಲಿರ್ತಕ್ಕಂಥ ಆ, ಪುರುಷರು ಎಲ್ಲ ಮಹಿಳೆಯರಿದಾರಲ್ಲ ಪ್ರಪಂಚದಲ್ಲಿ, ಸಮಾಜದಲ್ಲಿ, ಅವರೆಲ್ಲ ಏನಪ್ಪಾ ಅಂದ್ರೆ ಪಾತ್ರಧಾರಿಗಳು, ಪ್ಲೇಯರ್ಸ್ ಅಷ್ಟೇ ಅಂತ ಹೇಳ್ತಾ ಇದ್ದೆ ನಾನು. ಆಸ್ ಯು ಲೈಕ್ ಹೇಳ್ತೀವಿ, ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಎಕ್ಸಾಂಪಲ್. Next, figures of speech is that personification. Personification. It is a figure of speech which is used to believe that inanimate, lifeless objects or abstract ideas are treated as living beings. ಅಂದ್ರೆ ಲೈಫ್ಲೆಸ್ ಥಿಂಗ್ಸ್ ಆರ್ ಟ್ರೀಟೆಡ್ ಆಸ್ ಲಿವಿಂಗ್ ಬೀಯಿಂಗ್ಸ್. ಸೊ ದಟ್ ಈಸ್ ಪರ್ಸನಿಫಿಕೇಶನ್. ಜೀವವಿಲ್ಲದೆ ಇರತಕ್ಕಂಥ ಜೀವವಿಲ್ಲದೆ ಇರತಕ್ಕಂಥ ವಸ್ತುಗಳನ್ನ ಜೀವವಿದೆ ಅನ್ನೋ ಹಾಗೆ ನಾವು ಟ್ರೀಟ್ ಮಾಡಿದ್ರೆ ಅವುಗಳನ್ನ ಅಂತ ಎಕ್ಸಾಂಪಲ್ಸ್ಗಳನ್ನ ನಾವು ಪರ್ಸನಿಫಿಕೇಶನ್ ಅಂತ ಹೇಳ್ತೇವೆ. ಸಿ ದ ಎಕ್ಸಾಂಪಲ್ಸ್ ಹಿಯರ್. ಟ್ರುತ್ ಸಿಟ್ಸ್ ಅಪಾನ್ ದ ಲಿಪ್ಸ್ ಆಫ್ ಎ ಡೈಯಿಂಗ್ ಮ್ಯಾನ್. Truth. Truth is an abstract idea. Truth is an abstract idea, but it has no any life. It is non-living thing and it is lifeless thing and it is merely an abstract idea. So the poet used here an abstract idea or treats as the living thing. Truth sits. ಆ ಸತ್ಯ ಅನ್ನೋದೇನಪ್ಪ ಅಂದ್ರೆ ಕುಳಿತುಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ಅಬ್ಸ್ಟ್ರಾಕ್ಟ್ ಐಡಿಯಾ. ವಿ ಕೆನಾಟ್ ಟಚ್, ವಿ ಕೆನಾಟ್ ಸಿ ಇಟ್. ಡೈಯಿಂಗ್ ಮ್ಯಾನ್, ಸಾಯುವಂತ ಮನುಷ್ಯನ ತುಟಿ ಮೇಲೆ ಅದು ಕುಳಿತುಕೊಳ್ಳುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಇದು ಅಬ್ಸ್ಟ್ರಾಕ್ಟ್ ಐಡಿಯಾ ಇರೋದ್ರಿಂದ ಅದಕ್ಕೆ ನಾವು ಲೈಫ್ ಇದೆ ಅಂತ ಹೇಳ್ತೀವಲ್ಲ, ದಟ್ ಈಸ್ ಪಾರ್ಸನಿಫಿಕೇಶನ್. ನೆಕ್ಸ್ಟ್, ಡೆತ್ ಲೇಸ್ ಇಸ್ ಐಸಿ ಹ್ಯಾಂಡ್ಸ್ ಆನ್ ದ ಕಿಂಗ್. ಐಸಿ ಹ್ಯಾಂಡ್ಸ್ ಮೀನ್ಸ್ ಕ್ರೂವೆಲ್ ಹ್ಯಾಂಡ್ಸ್ ಅಂತ. ನೋಡ್ಲಿ, ಡೆತ್ ಈಸ್ ಆಲ್ಸೋ ಅನ್ ಅಬ್ಸ್ಟ್ರಾಕ್ಟ್ ಐಡಿಯಾ. Here the poet used death, an abstract idea, as a living thing. The sun sets his beams on rich and poor alike. Nodli, sun is a lifeless thing. Sun is a lifeless thing. So sun sets his beams on rich and poor alike. ಅಂತಂದ್ರೆ ಬಡವರು ಮತ್ತು ಶ್ರೀಮಂತರ ಮೇಲೆ ಸೂರ್ಯ ತನ್ನ ಕಿರಣಗಳನ್ನು ಹಾಗೆ ಯಾವುದೇ ಭೇದ ಭಾವವಿಲ್ಲದೆ ಬೆಳಗಿಸ್ತಾನೆ ಅಂತಕ್ಕಂಥದ್ದು. ಇಲ್ಲಿ ಸೂರ್ಯನಿಗೆ ಗೊತ್ತಿಲ್ಲ ಯಾರು ಬಡವರು ಯಾರು ಶ್ರೀಮಂತರು ಅನ್ನೋದು ಗೊತ್ತಿಲ್ಲ, ಯಾಕಂದ್ರೆ ಇಟ್ ಈಸ್ ಅ ಲೈಫ್ಲೆಸ್ ಥಿಂಗ್. ಅಲ್ಲಿ ಲೈಫ್ಲೆಸ್ ಥಿಂಗ್, ದ ಲೈಫ್ಲೆಸ್ ಥಿಂಗ್ ಸನ್ ಈಸ್ ಟ್ರೀಟೆಡ್ ಆಸ್ ಲಿವಿಂಗ್ ಬೀಯಿಂಗ್ ಹಿಯರ್. ಸೊ ದಿಸ್ ಈಸ್ ಪರ್ಸನಿಫಿಕೇಶನ್. ಸಿ, ದ ಸ್ಕೂಲ್ ಬೆಲ್ ಕಾಲ್ಡ್ ಅಸ್ ಫ್ರಮ್ ಔಟ್ಸೈಡ್. School bell, lifeless thing. The cupboard groans when you open it. Cupboard is also lifeless thing. Groans, ನರಳುತ್ತದೆ ಅಂತ. ಕಪೋರ್ಡ್ ಎಲ್ಲಾದ್ರೂ ನರಳುತ್ತದನು? ಯಾಕಂದ್ರೆ ಅದು ಲೈಫ್ಲೆಸ್ ಥಿಂಗ್, ಅದಕ್ಕೆ ಜೀವ ಇರೋದಿಲ್ಲ. ಅಂದ್ರೆ ಕವಿ ಇಲ್ಲಿ ಬಳಸಿದ್ದಾನೆ ಜೀವವಾಗಿ. ನೋಡಿ, ದ ಡಿಶ್ ರ್ಯಾನ್ ಅವೇ ವಿತ್ ದ ಸ್ಪೂನ್. ಇದು ಕೂಡ ಡಿಶ್ ಕೂಡ ಲೈಫ್ ಲೈನ್. ಅಂದ್ರೆ ಡಿಶ್, ಆ ಡಿಶ್ ಇದೆಯಲ್ಲ ಸ್ಪೂನ್ ಜೊತೆಗೆ ಓಡಿ ಹೋಗಿದೆ ಅಂತ. ಡಿಶ್ಗೆ ಎಲ್ಲಾದ್ರೂ ಜೀವ ಇರತ್ತಾ? ಓಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಕವಿ ಇಲ್ಲಿ ಬಳಸಿದ್ದಾನೆ. Some other examples: the wind howled and howled, its subjection was in the air. The stars danced playfully in the moonlit sky. The run-down house appeared depressed. The first rays of morning poured through the meadow. The sun glared down at me from the sky. The moon winked at me through the clouds above. So next figures of speech is alliteration. So what do you mean by alliteration? See, alliteration is nothing but a repetition of a single consonant sound. See, single consonant sound
throughout for creating musical effects. Or you can also see the repetition of the single consonant sound at the beginning of the word. Repetition of a single consonant sound at the beginning of the word. So that is alliteration. Why the single consonant, a repetition of the single consonant used in languages to create musical effect? The poets use this alliteration. ಅಂದ್ರೆ ಆ ಲೈನಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿ ಶಬ್ದದ ಮೊದಲನೇ ಒಂದು ಕಾನ್ಸಂಟ್ ವ್ಯಂಜನಾಕ್ಷರ ಸೌಂಡ್ ಇರ್ತದಲ್ಲ, ಅದು ಎರಡಕ್ಕಿಂತ ಹೆಚ್ಚು ಶಬ್ದಗಳ ಮೊದಲನೇ ಅಕ್ಷರ ಕಾನ್ಸಂಟ್ ಸೇಮ್ ಇರಬೇಕು, ಸೌಂಡ್ ಸೇಮ್ ಇರಬೇಕು. ಸ ಸ ಸ ಇರಬೇಕು, ಇಲ್ಲಿ ಕ ಕ ಕ ಇರಬೇಕು. ಉದಾಹರಣೆ ನೋಡಿ ಇಲ್ಲಿ, ನೋಡ್ಲಿ, ಐ ಹ್ಯಾಡ್ ಎ ಡವ್ ಅಂಡ್ ದ ಸ್ವೀಟ್ ಡವ್ ಡೈಡ್. ಇಲ್ಲಿ ಡ, ದ ಫಸ್ಟ್ ಎಕ್ಸಾಂಪಲ್ ಡ, repetition of the same sound at the beginning of the word. ಇಲ್ಲಿನೂ ಡ ಡ ಡ ಸೇಮ್ ಸೌಂಡ್ ಇರಬೇಕು, ಬೇರೆ ಸೌಂಡ್ ಡ ಬಿಟ್ಟು ಕ ಇದ್ರೆ ಅದು ಅಲ್ಲ ಅಲ್ಟ್ರೇಷನ್. ಈಗ ಸೆಕೆಂಡ್ ಎಕ್ಸಾಂಪಲ್ ನೋಡು, ಶಿ ಸಿಂಗ್ಸ್ ಸಿಕ್ಸ್ ಪೆನ್ ಸಾಂಗ್ ಅಂತ. ಸ ಸ ಸ ಸ ಸ ಸ ಸ ನೋಡಿ, ಮೇಲ್ಗಡೆ ಫಸ್ಟ್ ಎಕ್ಸಾಂಪಲ್ಸ್ ಅಲ್ಲಿ ಡ ಇದೆ. ಇನ್ ದ ಫಸ್ಟ್ ಎಕ್ಸಾಂಪಲ್ ರಿಪಿಟೇಷನ್ ಆಫ್ ದ ಡ ಸೌಂಡ್. The second example, the repetition of the s sound. The third example, repetition of the w sound. W sound. See, water, water, everywhere, water, not a single drop to drink. So this is also a classical example taken from the poem The Ancient Mariner written by Coleridge. See here also, Walter walked warily while wondering where valley was. Here is also w sound. See, next some other examples. Ali's aunt ate apples around the August. This is so Peter P. So this is not alteration. It is confused. It is not alteration. Sorry. Yes, see the next example. Peter Piper picked a peck of pickled peppers. See, here is the repetition p at the beginning of the words. See next. Here b sound repeated. Next again s. Next again s. Next again s. She is sleeping. So these alteration means repetition of the same single consonant at the beginning of the word. This is called alteration. ಶಬ್ದದ ಮೊದಲು ಒಂದೇ ಸೇಮ್ ಅದೇ ಸೌಂಡ್ ಕಾನ್ಸೋನೆಂಟ್ ಸೌಂಡ್ ರಿಪೀಟ್ ಆಗಿದ್ರೆ ಅದು ಅಲ್ಟ್ರೇಷನ್. ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಫಿಗರ್ಸ್ ಆಫ್ ಸ್ಪೀಚ್, ಅಸೋನೆನ್ಸ್ ಅಂತ. ಅಸೋನೆನ್ಸ್ ಆಲ್ಸೋ a figures of speech. Many students and teachers does not know about this assonance. Assonance is a figure of speech in which the same vowel sound repeats within a group of words. ಅಂತಂದ್ರೆ ಆ ಗ್ರೂಪ್ ಆಫ್ ವರ್ಡ್ಸ್ ಅಲ್ಲಿ, ಬಿಗಿನಿಂಗ್ ಅಲ್ಲ, ಗ್ರೂಪ್ ಆಫ್ ವರ್ಡ್ಸ್ ಅಲ್ಲಿ ಸೇಮ್ ಸೌಂಡ್, ಸೇಮ್ ವ್ಯಾವೆಲ್ ಸೌಂಡ್ ರಿಪೀಟ್ ಆಗಿದ್ರೆ ಅದು ನಾವು ಅಸೋನೆನ್ಸ್ ಅಂತ ಹೇಳ್ತೇವೆ. ಈಗ ನೋಡಿ, assonance is a literary device in which the repetition of similar vowel sounds takes place in two or more words in proximity each other within a line of poetry or prose. Assonance must often refers to the repetition of internal vowel sounds in words that do not end the same. See the examples. This is the repetition of the same vowel sound in the middle of the words. See here, in the first example, which vowel sound is repeated here? Yay. The rain in rain, Spain, stays. And also here also main,
ಆಲ್ಸೋ ಪ್ಲೈನ್ ಎೈ ಅಂತಕ್ಕಂಥ ಡಿಪ್ತಾಂಗ್ ವೊವೆಲ್ ಸೌಂಡ್ ಇಲ್ಲಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಎಕ್ಸಾಂಪಲ್ ಇ ಸೈಲೆಂಟ್ ನೈಟ್ ನೈಟ್ ಬ್ರೈಟ್ ಇ ಇ ಅಂತಕ್ಕಂಥ ಶಾರ್ಟ್ ಇ ಅಂತ ಶಾರ್ಟ್ ಇ ವೊವೆಲ್ ಸೌಂಡ್ ಇಲ್ಲಿ ರಿಪೀಟ್ ಆಗಿದೆ. ನೋಡಿ ಇಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ಇ ಲಾಂಗ್ ಇ ರಿಪೀಟ್ ಆಗಿದೆ. ಇ ಇ ಇ ನೋಡಿ ಇಲ್ಲಿ. Next one, that is another one important figures of speech or poetic devices, consonants. There is a similarity between consonants and assonance. See what assonance is, the repetition of the vowel sound in the middle of the words. But this consonance is the repetition of the vowel sound in the middle of the words. Assonance is repetition of vowel sound. Consonance is repetition of consonant sounds. See, consonance is a literary device that refers to the repetition of the consonant sounds. Sounds in a line of text. The focus in the use of consonants is on the sound made by consonants and not necessarily the letters themselves. In addition, alike consonant sounds can appear at the beginning, middle, or end of words. And consonance is created when these words appear in quick succession only. Consonance is nothing but the repetition of the vowel sound. That repetition of the consonant sound. Consonance is the repetition of the consonant sound. That repetition of the consonant sound at the beginning of the word, or in the middle of the word, or at the end of the word. ನೋಡಿ ಕಾನ್ಸೊನೆಂಟ್ ಅಂತಂದ್ರೆ ಕಾನ್ಸೊನೆಂಟ್ಸ್ ಅಂದ್ರೆ ಕಾನ್ಸೊನೆಂಟ್ಸ್ ನ ರಿಪಿಟೇಷನ್ ಇರ್ತದೆ. ವ್ಯಂಜನಾಕ್ಷರದ ರಿಪಿಟೇಷನ್ ಇರ್ತದೆ, ಒಂದು ವ್ಯಂಜನಾಕ್ಷರದ. ಆ ರಿಪಿಟೇಷನ್ ಆ ಶಬ್ದದ ಮೊದಲಿರ್ಬೋದು, ಮಧ್ಯದಲ್ಲಿರ್ಬೋದು, ಅಥವಾ ಕೊನೆಯಲ್ಲಿರ್ಬೋದು. ದ ಬಿಗಿನಿಂಗ್, ಮಿಡಲ್ ಆರ್ ಎಂಡ್ ಎಲ್ಲಿಯಾದ್ರೂ ಇರ್ಬೋದು. ಅದು ಕಾನ್ಸೊನೆನ್ಸ್. ಎಕ್ಸಾಂಪಲ್ ಸಿ. The first example, there is a repetition of the r sound. ನೋಡಿ, r. Here also r sound is repeated in the first example. That is, see, r is consonant sound. In this classical examples, it is also very popular example in literature. See, here in this second example, s consonant sound is repeated. So in both examples, the consonant is repeated at the beginning of the word. So I told you, the repetition of the consonant sound may be at the beginning, in the middle, or at the end. ಮೊದಲು, ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಇರಬಹುದು. ಇಲ್ಲಿ ಏನಪ್ಪ, ಎರಡು ಎಕ್ಸಾಂಪಲ್ಸ್ ಅಲ್ಲಿ ಫಸ್ಟ್ ಮೊದಲಿದೆ ನೋಡಿ. she sells seashells on the seashore. The shells she sells are seashells, I'm sure. And if she sells seashells on the seashore, then I am sure she sells seashore she sells. So this is the consonants. Once again, I'm repeating you difference between the assonance and consonants figures of speech. See, assonance is identical to figures of speech called consonants. ಈ assonance ಅನ್ನೋದಪ್ಪ consonants the same ಅನ್ಸುತ್ತೆ, with one critical difference. ಅಲ್ಲಿ ಕೇವಲ ಒಂದು critical difference ಇದೆ, important difference ಇದೆ. Assonance has to do with repeated vowel sounds. Assonance ಅನ್ನೋದು ಏನಪ್ಪಾ ಅಂತಂದ್ರೆ vowel sound ನ repetition ಇರ್ತದೆ, whereas consonance has to do with repetition of consonant sound. ನೋಡಿ, consonance means consonant sound repetition. Assonance means repetition of vowel sound. This is the difference. See here, assonance is repetition of vowel sounds. See, e.
But consonance is the repetition of consonant sounds. Nodi. K, duck, clucked here, middle, end in the middle of the word. Here also at the end of the word. So this is the repetition of consonant sound. So these are the five important figures of speech which I have discussed in this class. So I will come in the next class some other figures of speech. Keep watching the video. Please watch the video from beginning to end and share the video to your friends as possible as, and also like the videos, and also subscribe to my channel for latest updates regarding English grammar and English literature. Thank you for watching the video.